ಓಟ್ನೆಲ್ಲ ತೆಗೆದುಹಾಕುವಂತ ವ್ಯವಸ್ಥೆ ಬಹಳ ವ್ಯವಸ್ಥಿತವಾಗಿ ನಡೀತಾ ಇದೆ. ಅನೇಕ ಕ್ಷೇತ್ರಗಳಲ್ಲಿ ನಡ್ಕೊಂಡು ಬರ್ತಾ ಇದ್ದೀವಿ. ಮಾದೇವಪುರ ಇರ್ಬೋದು, ಗಾಂಧಿನಗರ ಇರ್ಬೋದು, ದೇಶದ ವಿವಿಧ ರಾಜ್ಯಗಳಲ್ಲಿ ಕೂಡ ಇದು ನಡ್ಕೊಂಡು ಪ್ರಶ್ನೆಗಳನ್ನ ಕೇಳುತ್ತೆ. ಇವತ್ತರೆಗೂ ಉತ್ತರ ಕೊಡಲಿಲ್ಲ. ನಮ್ಗೆ ಮಾಹಿತಿ ಕೊಡಿ ಅಂತ ಹೇಳ್ತಾರೆ, ನಾವು ಮಾಹಿತಿಯನ್ನ ಕೇಳ್ತೀವಿ. ಮಾಹಿತಿ ಹಕ್ಕು ಕಾಯ್ದೆ ಈ ದೇಶದಲ್ಲಿ ಬಂದಿದೆ, ಅದು ಕೂಡ ಕೊಡ್ತಾ ಇಲ್ಲ. ನನ್ನೇ ಕೇಳುದು, ನಾನೇ ಹೋಗಿ ಪ್ರೆಸೆಂಟೇಷನ್ ಕೊಟ್ಬೋದಾಯ್ತು, ಇನ್ಫಾರ್ಮೇಶನ್ ಬೇಕು ನನಗ್ ಬಿಡಿ. COD ಎನ್ಕ್ವೈರಿ ಮಾಡಿದಾಗ ನಮ್ಮ ಪೊಲೀಸ್ ಆಫೀಸರ್ಸ್ 18 ಕಾಗದ ಬರ್ದವ್ರೆ, ನಮ್ಗೆ ಡಾಟಾ ಕೊಡಿ ಅಂತ ಹೇಳಿ. ಇನ್ಫಾರ್ಮೇಶನ್, ಟೆಲಿಫೋನ್ದು ಮತ್ತೊಂದನ್ನ ಯಾರು ಅದನ್ನು ಕೊಡ್ಲಿಲ್ಲ. ಅದು ತನಿಖೆ ಮಾಡಿ ರಿಪೋರ್ಟ್ ಕೂಡ ಈಗಾಗಲೇ ಬಂದಿಲ್ಲ. ಎರಡನೇದು ತಮ್ಗೆಲ್ಲ ಗೊತ್ತಿದೆ, ಚಿಲ್ಮೆ ಹೆಸರಿನಲ್ಲಿ ಒಂದು ದೊಡ್ಡ ಐಡೆಂಟಿಫಿಕೇಶನ್ ಕಾರ್ಡ್ನ ಬಿಜೆಪಿ ಕಾರ್ಯಕರ್ತರಿಗೆಲ್ಲ ಕೊಟ್ಕೊಂಡು ಮಾಡ್ತಾ ಇದ್ರು. ಅದನ್ನು ಕೂಡ ಕೆಲವು ಆಫೀಸರ್ಸ್ ಕೂಡ ಸಸ್ಪೆಂಡ್ ಆಗಿ ಅದ್ರ ಮೇಲೆ ಕೂಡ ಒಂದು ದೊಡ್ಡ ತನಿಖೆ ಕೂಡ ನಡೆದು ನಾನು ಡೆಲ್ಲಿಲಿ ಎಲೆಕ್ಷನ್ ಕಮಿಷನ್ ಭೇಟಿ ಮಾಡಿ ಆಗ ಒಂದು ದೊಡ್ಡ ಅದು ಕೂಡ ಒಂದು ದೊಡ್ಡ ಪ್ರೋಸೆಸ್ ಅಲ್ಲಿ ಇದೆ. ಸೊ ಇದನ್ನೆಲ್ಲ ರಾಜ್ಯದ ಜನತೆಗೆ ತಿಳಿಸ್ಬೇಕು, ದೇಶದ ಜನತೆಗೆ ತಿಳಿಸ್ಬೇಕು. ಬರೀ ಕರ್ನಾಟಕ ಪ್ರಾಬ್ಲಮ್ ಇರ್ಬೋದು, ಬಿಹಾರ ಇರ್ಬೋದು, ಬೇರೆ ಬೇರೆ ಕಡೆ ಎಲ್ಲ ಕಡೆನೂ, ಮಹಾರಾಷ್ಟ್ರ ಎಲ್ಲ ಕಡೆ ಮಾಡಿದೆ. ಇದನ್ನ ನಾನು ಎಲೆಕ್ಷನ್ ನಾವು ಗೆದ್ದಿರ್ಬೋದು, ಸೋತಿರ್ಬೋದು, ಅದು ಬೇರೆ ವಿಚಾರ. ಪ್ರಜಾಪ್ರಭುತ್ವ ಉಳಿಸ್ಬೇಕು, ಸಂವಿಧಾನ ಉಳಿಸ್ಬೇಕು, ಮತದಾರರ ಹಕ್ಕು ನಮ್ಮೆಲ್ಲರೂ ಕೂಡ ಕೊಡಬೇಕು ಅನ್ನೋದು ನಮ್ಮ ಪಕ್ಷದ ಉದ್ದೇಶ. ರಾಹುಲ್ ಗಾಂಧಿ ಅವರಾಗ್ಲಿ, ಖರ್ಗೆ ಸಾಹೇಬರಾಗ್ಲಿ ಮೌಖಿಕ ಮಾಡ್ತಾ ಇದ್ದಾರೆ. ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ನ್ಯಾಯ ಕೊಡಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಕರ್ನಾಟಕದಿಂದ ಕೂಡ ಸಾವಿರಾರು ಜನ ಆಗಿದ್ದಾರೆ. ಸೊ ಬೇಕಾದಷ್ಟು ಜನ ಎಲ್ಲ ನಮಗೆ ಟ್ರೈನ್ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಲಾಸ್ಟ್ ಮೂಮೆಂಟ್ ಟ್ರೈನ್, ಸ್ಪೆಷಲ್ ಟ್ರೈನ್ ಕ್ಯಾನ್ಸಲ್ ಆಯ್ತು. ಅವ್ರಿಗೇನೋ ಪ್ರಾಬ್ಲಮ್ ಇರಬೇಕು ಅಂತ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಲೆಟ್ರು ಬರ್ತೀವಿ, ಗಂಟೆಗೆಲ್ಲ ಕೋಟಿ ಚೀಲ ಕಟ್ಟಬೇಕು ಅಂತ ಹೇಳೋದು. ಅದು ಕೂಡ KPCC ರಿಲೀಸ್ ಮಾಡ್ತಾ ಇದೆ. ಅಷ್ಟೊತ್ತಿಗೆ ತಿರ್ಗಾ ಇಲ್ಲ ಕೊಡಕ್ಕಾಗಲ್ಲ ಅಂತ ಹೇಳಿ ಮಾಹಿತಿ ಬಂತು. ಅದಕ್ಕೆ ನಾನು ಆಯ್ತು, ಇನ್ನೇನ್ ಮಾಡೋಕ್ಕಾಗ್ತಿಲ್ಲ. ಬೋಗಿಗಳಲ್ಲಿ ಅವರವರೇ ಬುಕ್ ಮಾಡ್ಕೊಂಡು ಎಲ್ಲ ಬಂದಿದ್ದಾರೆ. ಫ್ಲೈಟ್ಸ್ ಅಲ್ಲೂ ಕೂಡ ಬಂದಿದ್ದಾರೆ. 1000ಕ್ಕೂ ಹೆಚ್ಚು ಜನಕ್ಕೆ ಯಾರೇನೋ ರೂಮ್ ಫಸ್ಟ್ ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಅವ್ರು ಮಾತ್ರ ಮಾಡ್ಕೊಂಡಿದ್ರು. ಲಾಸ್ಟ್ ಅಲ್ಲಿ ನಮ್ಗೆ ಮಾಡ್ಬೇಕಾಗಿಲ್ಲ. 3-4 ಜಾಗದಲ್ಲಿ ಆಗಿದೆ. ಸೊ ವ್ಯವಸ್ಥಿತವಾಗಿ ನಡ್ಕೊಂಡು ಬಂದಿದೆ. ಸೊ ನಮ್ಮ ಅನೇಕ 100ಕ್ಕೂ ಹೆಚ್ಚು ಜನ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ಎಲ್ಲ ಬರ್ತಾ ಇದ್ದಾರೆ. ಅಸೆಂಬ್ಲಿ ನಡೀತಾ ಇದೆ, ಅದು ಎಲ್ಲ ವಾಪಸ್ ಹೋಗ್ಬೇಕಾಗಿದೆ. ಆ ದೃಷ್ಟಿಯಿಂದ ಇವತ್ತು ನಾನು ಮುಂಚಿತವಾಗಿ ಸ್ವಲ್ಪ ನೋಡೋಣ. ಸರ್, ಈಗ 2 ಬಾರಿ ಪ್ರೆಸ್ ಮೀಟ್ ಮಾಡಿದಾಗ್ಲೂ ಕೂಡ ರಾಹುಲ್ ಗಾಂಧಿ ಅವರು ಎಲ್ಲೆಲ್ಲಿ ಸಮಸ್ಯೆಗಳಾಗಿತ್ತು ಆ ಪ್ರತ್ಯಕ್ಷ ಮಾಡಿದ್ರು. ಈಗ ನಾಳೆ ಏನಾದ್ರು ಆ ರೀತಿಯಾದಂತ ರಾಹುಲ್ ಗಾಂಧಿ ಅವರು ಸತ್ತೋಗಿರೋದನ್ನ ಭೇಟಿ ಮಾಡಿದ್ದಾರೆ. ಯಾರು ಸತ್ತೋಗಿದ್ದಾರೆ, ಯಾರು ಓಟು ಸತ್ತೋಗಿದ್ದಾರೆ ಅಂತ ಡಿಲೀಟ್ ಮಾಡಿದ್ದಾರೆ, ಅವ್ರನ್ನ ಕರೆಸು ಕೂಡ ಭೇಟಿ ಮಾಡಿದ್ದಾರೆ. ಸೊ ನೀವೆಲ್ಲ ಸೇರಿ ಇನ್ವೆಸ್ಟಿಗೇಷನ್ ಮಾಡಿ ಒಂದೇ ಮನೆಯಲ್ಲಿ 80 ಓಟ್ ಇದ್ದಿದ್ದು ಆ ಮನೆಗೂ ಕೂಡ ಟಿವಿಗಳಲ್ಲಿ ನೀವೇ ಎಲ್ಲ ತೋರಿಸಿದ್ದೀರಿ. ಇವೆಲ್ಲ ಕೂಡ ಆಗಿದೆ. ನಾಳೆ ನಾವೇನು ಪ್ರದರ್ಶನ ಏನ್ ಮಾಡ್ಬೇಕಾಗಿಲ್ಲ. ಇರುವಂತ 1-2 ಅವರ್ ಟೈಮ್ ಅಲ್ಲಿ ನಾವು ಏನ್ ಜನಕ್ಕೆ ಸಂದೇಶ ಕೊಡ್ಬೇಕು, ಜಾಗೃತಿ ಮೂಡಿಸ್ಬೇಕು, ಆ ಕೆಲಸ ನಮ್ಮ ಪಕ್ಷ ಮಾಡ್ತಾರೆ. ನಮ್ಮ ಪಕ್ಷ ಇರೋದೇ ಈ ದೇಶದ ಒಂದು ಬದ್ಧತೆಗೋಸ್ಕರ. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದೆ, ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದೆ, ಈ ದೇಶಕ್ಕೆ ರಾಷ್ಟ್ರಧ್ವಜ ಕೊಟ್ಟಿದೆ, ರಾಷ್ಟ್ರಗೀತೆ ಕೊಟ್ಟಿದೆ, ನಿಮ್ಗೆ ಅನೇಕ ಹಕ್ಕುಗಳನ್ನು ಕೂಡ ನಾವೆಲ್ಲ ಕೊಟ್ಟಿದ್ದೇವೆ. ನಾಳೆ ಸಂಜೆ 7 ಗಂಟೆಗೆ ಸೋನಿಯಾ ಗಾಂಧಿ ಪ್ರತ್ಯೇಕ ಭೇಟಿ ನನಗೆ ಸದ್ಯಕ್ಕೆ ಈಗ ಬಂದಿದ್ದೀನಿ. ಏನಾದ್ರು ಕೇಳೋರು ನಿಗದಿ ಆಗಿದೆಯಾ ಆ ರೀತಿ ಚರ್ಚೆ? ಜೊತೆಗೆ ನನಗೊಂದು ಕಾಟ ಇದೆ. ಯಾವುದೋ ಪೊಲೀಸ್ ಸ್ಟೇಷನ್ ಅವರು ನೋಟಿಸ್ ಕೊಟ್ಟವ್ರೆ, 19 ಒಳಗಡೆ ಬಂದು ನೀವು ನಮ್ಗೆ ಅದೇ ನಾವು ಕೊಡಬೇಕು ದುಡ್ಡು ಕೊಟ್ಟಿದ್ದಾರೆ. ಸೊ ಅದು ಹೇಳಿದ್ದಾರೆ. ಅದು ನಮ್ಮ ಲಾಯರ್ಗೆ ಬರಕ್ಕೆ ಹೇಳಿದ್ದಾರೆ. ಸೋಮವಾರ ಏನಾದ್ರು ಹೋಗ್ತೀರಾ ಸರ್? ಮೋಸ್ಟ್ಲಿ ನಾನು ಹೋಗ್ಬೇಕಾಗ್ತದೆ. ಅಲ್ಲ, ನೀವೇನಾದ್ರು ಕೇಳಿದ್ರೆ ಹೋಗ್ತೀರಾ ಅಥವಾ ಉತ್ತರ ನೋಡ್ತೀನಿ. ಫಸ್ಟ್ ನಮ್ಮ ಲೀಗಲ್ ಫ್ರೆಂಡ್ಸ್ ಎಲ್ಲ ಭೇಟಿ ಮಾಡ್ಬೇಕಲ್ಲ.
ನಿಮ್ಮಂಥವ್ರು ಸರೆಲ್ಲ ತೆಗೆದುಕೊಂಡು ಮುಂದಾಗ ಹೋಗೋದು ನಿಮ್ಗೆ ತಿಳಿಸಿದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.